ಅಧ್ಯಾಯ 21. ಮೈ ಗಾಡ್, ಮತ್ತೆ ಅಷ್ಟು ದೂರ ನಡಿಬೇಕಾ? ನಂಗ ಆಗಲ್ಲಪ್ಪ. ಕುಸಿದು ಕೂತಳು ಗಾರ್ಗಿ. ಸಮಯ ವ್ಯರ್ಥ ಮಾಡೋದು ಬೇಡ ಕಣೆ. ನೀನು ನಿನ್ನ ಫೀಲ್ಡ್ ಟೂರ್ಗಳಲ್ಲಿ ಗಂಟೆಗಟ್ಟಲೆ ನಡೀತೀಯ. ಇದು ಹಾಗೆ ಅನ್ಕೋ. ಸಮಾಧಾನ ಮಾಡುತ್ತಿದ್ದ ರಾಘವ. ಅಯ್ಯೋ, ನಿನ್ ಮುಖ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಸರಿ ನಡಿ, ಅಬೌಟ್ ಟರ್ನ್ ಅಂದಳು ಗಾರ್ಗಿ. ನಾನು ಸುಸ್ತಾಗಿ ಬುಸುಗುಡ್ತಾ ಇದ್ದೆ. ನನ್ನನ್ನು ಸಮಾಧಾನ ಮಾಡೋರು ಯಾರೂ ಇರಲಿಲ್ಲ. ತೆಪ್ಪಗೆ ಅವರನ್ನ ಹಿಂಬಾಲಿಸಿದೆ. ನಾನು ಬಂದ ದಾರಿಗೆ ಸುಂಕ ಇಲ್ಲ ಅಂದ್ಕೊಂಡು. ಮತ್ತೆ 10-15 ನಿಮಿಷಗಳ ನಡಿಗೆ. ಮತ್ತೆ ನಾವು ಅದೇ ಕವಲಿಗೆ ಬಂದು ನಿಂತೆವು. ವಾಟ್ ನಾವು ಬಾಲ ತೋರಿಸ್ತಾ ಇರೋ ದಿಕ್ಕಿನಲ್ಲಿ ಹುಡ್ಕೊಂಡ್ವಾ, ಅಥವಾ ವಾಪಸ್ ಪಂಪಾ ಸರೋವರಕ್ಕೆ ಹೋಗೋದಾ? ಕೇಳಿದ ರಾಘವ. ನೀವು ಬಹುಶಃ ಗಮನಿಸಿರಲಿಲ್ಲ ಅಂತ ಅನ್ಸುತ್ತೆ. ಹರನ ಜಟೆಯಲ್ಲಿ ಇದ್ದದ್ದು ಒಂದೇ ಸ್ವಿಚ್ಚು, ಬಾಗಿಲು ಮುಚ್ಚೋಕೆ. ಬಾಗಿಲು ತೆರೆಯೋ ಸ್ವಿಚ್ಚು ಅಲ್ಲೆಲ್ಲೂ ಇರಲಿಲ್ಲ, ಹೇಳ್ದೆ ನಾನು. ಓ ಮೈ ಗಾಡ್, ಹೌದಲ್ವಾ? ಆದ್ರೆ ಅದೇ ಸ್ವಿಚ್ ಒತ್ತಿದ್ರೆ ತೆಗೆದುಕೊಳ್ಳಲ್ವಾ ಬಾಗ್ಲು? ಕೇಳಿದಳು ಗಾರ್ಗಿ. ಅದು ಬಂಡೆ ಕಲ್ಲುಗಳಿಂದಾದ ಮೆಕ್ಯಾನಿಕಲ್ ಲೆವೆಲ್ ಸ್ವಿಚ್. ಅದು ಯೂನಿಡೈರೆಕ್ಷನಲ್, ಒಂದೇ ಕಡೆ ಬೀಳೋದು. ತೆಗೆಯೋದಕ್ಕೆ ಬೇರೆನೇ ಸ್ವಿಚ್ ಬೇಕಿರುತ್ತೆ, ಹೇಳಿದೆ ನಾನು. ಸೊ ವಿ ಡೋಂಟ್ ಹ್ಯಾವ್ ಎ ಚಾಯ್ಸ್. ನಾವು ಬಾಲ ತೋರಿಸೋ ದಿಕ್ಕಲ್ಲೇ ಹೋಗ್ಬೇಕು, ರಾಘವ ಹೇಳಿದ. ಅಕಸ್ಮಾತ್ ಅಲ್ಲೂ ನಿಧಿ ಅಥವಾ ಔಟ್ಡೋರ್ ಸಿಗ್ಲಿಲ್ಲ ಅಂದ್ರೆ? ಕೇಳಿದಳು ಗಾರ್ಗಿ. ಇಲ್ಲ ಅಂದ್ರೆ ಮತ್ತೆ ಕಿಂಡಿ ಹತ್ರ ಹೋಗಿ ಬಂಡೆ ಜರುಗಿಸೋಕೆ ಪ್ರಯತ್ನ ಪಡೋದು. ಇಲ್ಲ ಅಂದ್ರೆ ಸಹಾಯಕ್ಕೆ ಕೂಗಿಕೊಳ್ಳೋದು, ಭುಜ ಕುಣಿಸಿ ಹೇಳಿದ ರಾಘವ. ನಿನ್ ಹತ್ರ ಮಾತಾಡೋಕ್ಕಿಂತ ನಿಧಿ ಹುಡ್ಕದೆ ಒಳ್ಳೇದು ಅಂತ ಟಾರ್ಚ್ ಹಿಡಿದು ಮುಂದೆ ನಡೆದಳು ಗಾರ್ಗಿ. ನಾವು ನಗುತ್ತಾ ಹಿಂಬಾಲಿಸಿದೆವು. ಮತ್ತೆ 10 ನಿಮಿಷದ ನಡಿಗೆ. ನನಗೆ ಏನೋ ಕೇಳಿಸಿದಂತಾಗಿ ಎಲ್ಲರನ್ನೂ ನಿಲ್ಲಿಸಿ ಗಮನವಿಟ್ಟು ಕೇಳಲು ಹೇಳಿದೆ. ನೀರು ತೊಟ್ಟಿಗ್ತಾ ಇರೋ ಸದ್ದು, ಗಾರ್ಗಿ ಹೇಳಿದಳು. ಅಂದ್ರೆ ಹೊರಗೆ ಹೋಗೋ ಮಾರ್ಗ. ಟಾರ್ಚ್ ಬೆಳಗಿ ನೋಡಿದೆವು. ನಾವು ನಿಂತಿದ್ದ ಜಾಗದಿಂದ ಮುಂದಕ್ಕೆ ಒಂದು 50 ಅಡಿ ದೂರದಲ್ಲಿ ಮೇಲಿಂದ ನೀರು ತೊಟ್ಟಿಗ್ತಾ ಇದೆ. ನಾವು ಹತ್ರ ಹೋದೆವು. ಬಂಡೆಗಳು ಪ್ರಾರಂಭವಾಗಿ ಮೇಲೆ ಹತ್ತಲು ಅನುವು ಮಾಡಿಕೊಟ್ಟಿತ್ತು. ನಾವು ನೀರಿನ ಹನಿ ಬೀಳುತ್ತಿದ್ದ ಜಾಗದ ಕೆಳಗೆ ನಿಂತುಕೊಂಡು ಮೇಲೆ ಟಾರ್ಚ್ ಬೆಳಗಿದೆವು. ಒಂದು ಕ್ಷಣ ಎದೆ ಧಸಕ್ಕೆಂದಿತ್ತು. ನಮ್ಮ ತಲೆಯ ಮೇಲೆ ಚಾವಣಿಯಲ್ಲಿ ತಲೆಗೆ ಸೇರನ್ನಿಟ್ಟುಕೊಂಡು ಮಲಗಿದ್ದಾನೆ ರಂಗನಾಥ. ಅವನ ಪಾದದ ಬಳಿ ಶ್ರೀದೇವಿ, ಭೂದೇವಿ. 3 ಜನರ ಬಾಯಲ್ಲಿ ಪದಗಳೇ ಇಲ್ಲ. ಅದೊಂದು ಉಬ್ಬು ಶಿಲ್ಪ. ರಂಗನಾಥ ತಲೆಯಿಂದ ಪಾದದವರೆಗೂ ಬರೋಬ್ಬರಿ 7 ಅಡಿ ಚಾಚಿಕೊಂಡಿದ್ದಾನೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ. ಹಾಗೆ ಟಾರ್ಚ್ ಸುತ್ತಲೂ ನೋಡಿದರೆ ಕೆಳಗಡೆ ಒಬ್ಬ ಋಷಿ ಕೈ ಮುಗಿದು ನಿಂತಿದ್ದಾನೆ. ಪಾದದ ಬಳಿ ಗರುಡ ಕೈ ಮುಗಿದು ನಿಂತಿದ್ದಾನೆ. ಒಂದು 5 ಅಡಿ ಆಚೆ ನೀರು ಜಿನುಗುತ್ತಿದೆ. ಯಪ್ಪ, ಈ ತರ ಶಾಕ್ ನನ್ನ ಜೀವನದಲ್ಲೇ ಸಿಕ್ಕಿರ್ಲಿಲ್ಲ. ಮೌನ ಮುರಿದಳು ಗಾರ್ಗಿ. ನನಗೆ ನಿಜವಾಗ್ಲೂ ಭಗವಂತ ಕಣ್ಮುಂದೆ ನಿಂತು ದರ್ಶನ ಕೊಟ್ಟ ಹಾಗೆ ಇದೆ, ಕಣ್ತುಂಬಿಕೊಂಡು ಹೇಳಿದ ರಾಘವ. ನನಗೆ ಮಾತೇ ಬರ್ತಾ ಇರಲಿಲ್ಲ. ಸರ್ವಲೋಕೈಕನಾಥಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಾವು ವಾಟ್, ನಿಧಿ ಇಲ್ಲೇ ಇದ್ಯಾ? ಕೇಳಿದಳು ಗಾರ್ಗಿ. ಗೊತ್ತಿಲ್ಲ. ಆಸ್ ಯೂಶುವಲ್ ಒಂದು ಕಡೆಯಿಂದ ಒತ್ಕೊಂಡು ಬರೋಣ,
ಹೇಳಿದ ರಾಘವ. ಗಾರ್ಗಿ ರಾಘವ ಇಬ್ರು ಕೈ ಚಾಚಿ ರಂಗನಾಥನ ಸೇರಿನಿಂದ ಹಿಡಿದು ಲಕ್ಷ್ಮೀ ಸ್ಥಾನವಾದ ಹೃದಯ, ಬ್ರಹ್ಮಸ್ಥಾನವಾದ ಹೊಕ್ಕಳು, ಸ್ವಯಂ ಲಕ್ಷ್ಮೀದೇವಿಯ ಅಭಯ ಹಸ್ತ, ಅವಳ ಇನ್ನೊಂದು ಕೈಯಲ್ಲಿದ್ದ ಬಂಗಾರ ಸೂಸುತ್ತಿದ್ದ ಬಿಂದಿಗೆ, ಭೂದೇವಿ, ಹರಿಪಾದ, ಹೀಗೆ ಎಲ್ಲ ಅವಯವಗಳ ಮೇಲೂ ಕೈಯಾಡಿಸಿ ಒತ್ತುತ್ತಾ ಹೋದರು. ಥತ್ ಹೇರಿಕೆ, ನಿಧಿ ಇರ್ಲಿ, ಕನಿಷ್ಠ ಪಕ್ಷ ಹೊರಗೆ ಹೋಗೋ ದಾರಿನೂ ತೆರೆದುಕೊಳ್ಳಿಲ್ಲ. ಗೊಣಗಿಕೊಂಡಳು ಗಾರ್ಗಿ. ಆ ಋಷಿ ಹಾಗೂ ಗರುಡನನ್ನು ಒತ್ತು ಎಂದ ರಾಘವ. ಅದು ಋಷಿಯಲ್ಲ, ಯಾರೋ ಸನ್ಯಾಸಿ. ಕೊನೆಗೂ ಬಾಯ್ಬಿಟ್ಟೆ ನಾನು. ಏನೋ ಮಾಡುತ್ತಿದ್ದ ಕೆಲಸ ಬಿಟ್ಟು ತಿರುಗಿ ಕೇಳಿದಳು ಗಾರ್ಗಿ. ಆ ವ್ಯಕ್ತಿ ಕೈಯಲ್ಲಿರೋದು ದಂಡ. ಋಷಿಗಳು ದಂಡ ಧ್ವಜ ಹಿಡಿಯೋದಿಲ್ಲ. ದಂಡ ಧ್ವಜ ಹಿಡಿದುಕೊಳ್ಳೋದು ಸನ್ಯಾಸಿಗಳೇ. ಅದು ಇಲ್ಲಿರೋದು ಏಕದಂಡಿ ಸನ್ಯಾಸಿ, ಅಂದ್ರೆ ಅದ್ವೈತಿ ಸನ್ಯಾಸಿ. ಶ್ರೀ ಶಂಕರಾಚಾರ್ಯರೇ ಇರಬೇಕು. ಒಂದೇ ಉಸಿರಿನಲ್ಲಿ ಹೇಳಿದೆ ನಾನು. ಅದು ಹೇಗೆ ಸಾಧ್ಯ ಅಂತ. ವಿಜಯನಗರ ಅವರ ಕಾಲದಲ್ಲಿ ಇರಲಿಲ್ವಲ್ಲ, ಮತ್ತೆ ಅವರನ್ನು ಯಾಕೆ ಕೆತ್ತಿದ್ದಾರೆ ಕೇಳಿದ ರಾಘವ. ಅಯ್ಯೋ, ಅದನ್ನ ಯೋಚಿಸೋಣ. ಇಲ್ಲಿ ನಿಧಿ ಇದ್ಯೋ ಇಲ್ವೋ ಮೊದ್ಲು ಅದನ್ನ ಹೇಳಿ. ಅವಸರಿಸಿದಳು ಗಾರ್ಗಿ. ನಿಧಿಗಿದಿ ಬಿಟ್ಟು ಫಸ್ಟ್ ಆಚೆ ಹೋಗೋ ದಾರಿ ನೋಡೋಣ ಎಂದೇ ನಾನು. ನಿಧಿ ಇಲ್ಲ ಅಂದ್ರೆ ಯಾಕೆ ಇಲ್ಲಿ ಈ ತರ ಕೆತ್ತನೆ ಮತ್ತು ಆಪರಿ ಬಾಲ ಯಾಕೆ ಪೇಂಟ್ ಮಾಡ್ತಾರೆ ಅಂತ, ಅಥವಾ ಇದು ನಿಧಿಗೆ ಕ್ಲೂನಾ ಎಂದ ರಾಘವ. ಮೇ ಬಿ ಯು ಆರ್ ರೈಟ್ ಎಂದೇ ನಾನು. ಒಬ್ಬ ಅದ್ವೈತಿ ಸನ್ಯಾಸಿಯನ್ನ ರಂಗನಾಥನ ಬಳಿ ತೋರಿಸೋಕೆ ಅದು ಈ ಗುಹೆಯಲ್ಲಿ ಅಂದ್ರೆ ಏನೋ ಕಾರಣ ಇರಬೇಕು. ಮೊದಲು ಇದರ ಫೋಟೋ ತಗೋಬೇಕು ಎಂದ ರಾಘವ. ನಾನು ನನ್ನ ಪ್ಲಾಸ್ಟಿಕ್ ಕವರ್ನಿಂದ ರಾಘವನ ಫೋನ್ ತೆಗೆದುಕೊಟ್ಟೆ. ಅವನು ಅದನ್ನ ಸ್ವಿಚ್ ಆನ್ ಮಾಡಿ ಕ್ಯಾಮ್ರಾ ಮೋಡ್ಗೆ ಹೋದ. ಏ ಗಾರ್ಗಿ, ಸ್ವಲ್ಪ ಟಾರ್ಚ್ ಬಿಡು ಈ ಕಡೆ, ಬೆಳಕು ಸಾಕಾಗ್ತಿಲ್ಲ ಅಂದ. ಟಾರ್ಚ್ ಬೆಳಕಿನಲ್ಲಿ ಹಾಗೂ ಫ್ಲ್ಯಾಶ್ನಲ್ಲಿ ಆ ಅಷ್ಟೂ ಕೆತ್ತನೆಯನ್ನು ತೆಗೆದು ಒಮ್ಮೆ ಚೆನ್ನಾಗಿ ಬಂದಿದೆಯೇ ಅಂತ ಪರೀಕ್ಷಿಸಿ ತೃಪ್ತಿ ಪಟ್ಕೊಂಡ ರಾಘವ. ಓ, ನನ್ನ ಫೋನ್ನಲ್ಲಿ ಸಿಗ್ನಲ್ ಇದೆ ಅಂದ್ರೆ ನಾವು ಎಲ್ಲೋ ಎಕ್ಸಿಟ್ ಹತ್ರನೇ ಇದ್ದೀವಿ. ಅರೆ, ಯಾವುದೋ ಮೆಸೇಜ್ ಬೇರೆ ಬಂತು. ಓ, ಸಮೀರ್ನದ್ದು. ವೇರ್ ಆರ್ ಯು, ಫುಲ್ ಟೆನ್ಷನ್ನು ಅಂತ ಬರೆದಿದ್ದಾನೆ. ಪಾಪ, ಇನ್ನೂ ಒಂದು ಮೆಸೇಜ್ ಇದೆ ಎಂದು ಓದೋದ್ರೊಳಗೆ ಗಾರ್ಗಿ ಗುಡುಗಿದಳು. ಏಯ್, ಮೆಸೇಜ್ ಚೆಕ್ ಮಾಡೋ ಟೈಮ್ ಇದು. ಆ ನೀರ್ ಬೀಳ್ತಿರೋ ಜಾಗದಲ್ಲಿ ನೋಡು, ಏನಾದ್ರೂ ಇದ್ಯಾ ಅಂತ. ರಾಘವ ಮತ್ತೊಂದು ಬಂಡೆಗೆ ಜಿಗಿದು ನೀರು ಬೀಳುತ್ತಿದ್ದ ಜಾಗಕ್ಕೆ ತನ್ನ ಬೆರಳು ತೋರಿಸಿದ. ದಳದಳನೆ 1 ಲೀಟರ್ನಷ್ಟು ನೀರು, ಮಣ್ಣು ಎಲ್ಲ ಬಿದ್ದು ಕೈ ಹಾಕುವಷ್ಟು ಸ್ವಲ್ಪ ಜಾಗ ತೆರೆದುಕೊಂಡಿತು. ರಾಘವ ಕೈ ಹಾಕಿ ಅಕ್ಕಪಕ್ಕದ ಚಪ್ಪಡಿ ಕಲ್ಲುಗಳನ್ನು ಅಲ್ಲಾಡಿಸಿ ನೋಡಿದ. ಒಂದೆರಡು ಕಲ್ಲುಗಳು ಸಡಿಲವಾಗಿತ್ತು. ಅದನ್ನು ಬಲವಾಗಿ ತಳ್ಳಲು ಹೋದ ರಾಘವ. ಅದು ಹೋಳಾಗಿ ಅವನ ಕೈಗೆ ಬಂದು ಮತ್ತಷ್ಟು ಜಾಗ ತೆರವು ಮಾಡಿಕೊಟ್ಟಿತು. ಹಾಗೆ ಪಕ್ಕದಲ್ಲಿದ್ದ ಕಲ್ಲುಗಳನ್ನು ಕಿತ್ತು ನಾವು ಆಚೆ ಬರುವಷ್ಟು ಜಾಗ ಮಾಡಿದ ರಾಘವ. ಮೊದಲು ತಾನು ಹತ್ತಿ ಆಚೆ ಬಂದು ನೋಡಿ ಮತ್ತೆ ತಲೆಯ ಒಳಗೆ ಹಾಕಿ ಹೇಳಿದ. ಯಾವುದೋ ಗುಹೆ ಇದು. ಒಂದು ಪುಟ್ಟ ಗರ್ಭಗುಡಿ ಇದೆ. ಅದರ ಅಭಿಷೇಕದ ನೀರು ಬೀಳೋ ಜಾಗದಿಂದ ನಾವು ಆಚೆ ಬರಬೇಕು ಎಂದ. ಯಾವ ದೇವರ ಗುಡಿ ಇದು ಕೇಳಿದಳು ಗಾರ್ಗಿ. ರಾಘವ ಕೈ ಚಾಚುತ್ತಾ, ಪಾಳು ಬಿದ್ದ ಗುಡಿ. ಯಾವ ದೇವ್ರು ಇಲ್ಲ ಅನ್ಸುತ್ತೆ. ನಿನ್ನೆ ಬಿದ್ದ ಮಳೆಯಿಂದ ಒದ್ದೆಯಾಗಿದೆ ಅಷ್ಟೇ. ಗಾರ್ಗಿಯನ್ನು ಮೇಲೆಳೆದುಕೊಂಡು ನನ್ನ ಕರೆದ. ನವೀನ್, ಬನ್ನಿ ಹೋಗೋಣ. ನಾನು ಈ ಲೋಕದಲ್ಲಿರಲಿಲ್ಲ. ಆ ಅದ್ವೈತ ಸನ್ಯಾಸಿ ಯಾರು? ಇಲ್ಲೇನು ಕೆಲಸ? ಗುಹೆಯಿಂದ ಆಚೆ ಬಂದಂತೆಯೇ ಗುಹೆಯ ಮೂತಿಯನ್ನು ಸಣ್ಣ ಚಪ್ಪಡಿಗಳಿಂದ ಮುಚ್ಚಿ ಅದರ ಮೇಲೊಂದು ದೊಡ್ಡ ಚಪ್ಪಡಿ ಕಲ್ಲನ್ನು ಇಟ್ಟು ಅದರ ಗೌಪ್ಯತೆಯನ್ನು ಭದ್ರಪಡಿಸಿದೆವು. ಅಷ್ಟರೊಳಗೆ ರಾಘವನ ಫೋನ್ ರಿಂಗಿಸಲು ಶುರುವಾಯಿತು. ಆ ಕಡೆಯಿಂದ ಸಮೀರನಿಗೆ ಜೀವ ಬಂದಂತಾಯಿತು. ಹಲೋ ಸಾರ್, ಅಯ್ಯೋ ದೇವ್ರೆ, ಎಲ್ಲಿದ್ದೀರಾ ನೀವು? ಎಷ್ಟೊತ್ತಾಯ್ತು, ನೀವು ಕಾಣ್ತಾ ಇಲ್ಲ. ಫೋನು ಸ್ವಿಚ್ ಆಫ್. ಫುಲ್ ಟೆನ್ಷನ್ ಕೊಟ್ಟಿದ್ರಲ್ಲ ಸರ್ ನೀವು. ಎಲ್ಲಿದ್ದೀರಾ ಸರ್ ಈಗ? ಗಾಬರಿಯಿಂದ ಬಡಬಡಾಯಿಸುತ್ತಿದ್ದ ಸಮೀರ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಸಮೀರಾ,
ನಾವು ಹೀಗೆ ಬಂಡೆಯನ್ನು ಹತ್ಕೊಂಡು ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ ಅಷ್ಟೇ. ಆರಾಮಾಗಿ ಹೇಳಿದ ರಾಘವ. ಚಪ್ಲಿನ ಇಲ್ಲೇ ಬಿಟ್ಟು ಟ್ರೆಕ್ಕಿಂಗ್ ಹೋಗಿದ್ರಾ? ಎಲ್ಲಿದ್ದೀರಾ ಸರ್? ಈಗ ಎಲ್ಲಿದ್ದೀರಾ ನೀವು? ಸಮೀರ ಕೇಳಿದ. ಎಲ್ಲಿ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಯಾವುದೋ ಹಳೆ ಪಾಳು ಬಿದ್ದ ದೇವಸ್ಥಾನದಲ್ಲಿ ಇದ್ದೀವಿ ಹೇಳಿದ ರಾಘವ. ಓ ಓಕೆ, ಒಂದು ಕೆಲಸ ಮಾಡಿ, ವಾಟ್ಸಪ್ನಲ್ಲಿ ಲೊಕೇಶನ್ ಶೇರ್ ಮಾಡಿಬಿಡಿ ಆಜ್ಞಾಪಿಸಿದ ಸಮೀರ. ಸರಿ, ಕಳಿಸ್ತೀನಿ ಅಂತ ಫೋನ್ ಕಟ್ ಮಾಡಿ ವಾಟ್ಸಪ್ಗೆ ಹೋಗಿ ಲೊಕೇಶನ್ ಶೇರ್ ಮಾಡಿದ ರಾಘವ. ಮಾಡುತ್ತಿದ್ದಂತೆ ಅವನ ಗಮನ ಅವನಿಗೆ ಬಂದಿದ್ದ ಇನ್ನೊಂದು SMS ಕಡೆ ಹರಿಯಿತು. ಚೆಕ್ ಯುವರ್ ಮೇಲ್ ಎಂದಷ್ಟೇ ಇತ್ತು ಆ ಮೆಸೇಜು. ಯಾವುದೋ ಅಪರಿಚಿತ ಸಂಖ್ಯೆಯಿಂದ ಬಂದಿತ್ತದು. ಯಾರು ಕಳಿಸಿರ್ಬೋದು ಈ SMS? ಯೋಚಿಸ್ತಿದ್ದ ರಾಘವ. ಮೊದ್ಲು ಆಚೆ ಹೋಗಿ ಇದ್ಯಾವ ಸ್ಥಳ ಏನ್ ಕತೆ ಅಂತ ನೋಡೋಣ ಬಾ. ಯೋಚಿಸುತ್ತಿದ್ದವನ ಕೈ ಹಿಡಿದು ಎಳೆದುಕೊಂಡು ಹೋದ್ಲು ಗಾರ್ಗಿ. ನನಗೆ ಅದ್ವೈತ ಸನ್ಯಾಸಿಯದ್ದೇ ಚಿಂತೆ. ನಾನು ಅವರನ್ನ ಹಿಂಬಾಲಿಸಿದೆ. ಆಚೆ ನಾವು ಬಂದು ಕಡೆಯ ಪಕ್ಕಕ್ಕಿದ್ದಂತೆ ಒಂದು ಗರ್ಭಗುಡಿ ಇತ್ತು. ಎಲ್ಲಾ ಹಂಪಿಯ ದೇವಸ್ಥಾನಗಳಂತೆ ಅಪೂರ್ವವಾದ ಕೆತ್ತನೆ ಕೆಲಸ. ಗರ್ಭಗುಡಿಯ ಬಾಗಿಲಿನ ಆಯಕಟ್ಟಿನ ಮೇಲೆ ಗರುಡ ಕೈ ಮುಗಿದು ನಿಂತಿದ್ದಾನೆ. ಆ ಕಡೆ ಈ ಕಡೆ ವಿಷ್ಣುವಿನ ದಶಾವತಾರ. ಒಂದೊಂದೇ ನೋಡಿಕೊಂಡು ಬಂದಾಗ ಒಂದು ಅಪೂರ್ವವಾದ ವಿಷಯ ಗೋಚರಿಸಿತು. ಕೃಷ್ಣನ 8ನೇ ಅವತಾರದ ಕೆಳಗೆ ಮಾಮೂಲಿನ ಬೌದ್ಧಾವತಾರ ಗೌತಮ ಬುದ್ಧನಿರಲಿಲ್ಲ. ಬದಲಾಗಿ ನೇಗಿಲು ಹೊತ್ತ ಬಲರಾಮನಿದ್ದ. ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ದಶಾವತಾರದಲ್ಲಿ ಬುದ್ಧನಿಲ್ಲ. ನಾವು ದೇವರಲ್ಲೇ ನಂಬಿಕೆ ಇಡದ ನಾಸ್ತಿಕ ಬುದ್ಧನನ್ನ ವಿಷ್ಣುವಿನ ಅವತಾರ ಅಂತ ಒಪ್ಪೋದಿಲ್ಲ. ನನ್ನ ಕೌತುಕವನ್ನು ಅರ್ಥ ಮಾಡಿಕೊಂಡು ರಾಘವ ಸಹಜವಾಗಿ ಉತ್ತರಿಸಿದ. ಈ ದೇವಸ್ಥಾನನ್ನ ಯಾರೋ ಅಯ್ಯಂಗಾರರ ಪಾರುಪತ್ಯೆಯಲ್ಲೇ ಕಟ್ಟಿರಬೇಕು. ಮುಂದುವರಿಸಿ ಹೇಳಿದ ರಾಘವ. ಅಯ್ಯಂಗಾರ್ಯ ಸನ್ಯಾಸಿ ಕಟ್ಟಿಸಿದ ದೇವಸ್ಥಾನದ ಕೆಳಗೆ ಸ್ಮಾರ್ತ ಸನ್ಯಾಸಿಯನ್ನು ಕೆತ್ತಿರುವ ಕಾರಣವೇನಿರಬಹುದು ಕೇಳಿದೆ ನಾನು. ಭುಜ ಕುಣಿಸಿ ನನಗ್ ಗೊತ್ತಿಲ್ಲ ಎಂಬಂತೆ ಮುಖ ಮಾಡಿದ ರಾಘವ. ಅಷ್ಟರೊಳಗೆ ಸಮೀರ ಮತ್ತೆ ಕರೆ ಮಾಡಿದ. ಹಲೋ, ಅಷ್ಟು ದೂರ ಹೋಗಿದ್ರಲ್ಲ, ಇಷ್ಟು ಬೇಗ? ಟ್ರೆಕ್ಕಿಂಗ್ ಮಾಡಿ ಬೆಟ್ಟ ಹತ್ತಿ ಅಷ್ಟು ದೂರ ಹೋಗಲು ಸಾಧ್ಯನೇ ಇಲ್ಲ. ನೀವು ನಡ್ಕೊಂಡು ಹೋದ್ರೆ 15 ನಿಮಿಷ ಆಗುತ್ತೆ. ಬೆಟ್ಟ ಹತ್ತಿ ಹೋದ್ರೆ 1-2 ಗಂಟೆನೇ ಆಗುತ್ತೆ. ಒಂದು ಕೆಲಸ ಮಾಡಿ, ಈಗ ಹಾಗೆ ಬಂದು ರೋಡಲ್ಲಿ ಆಟೋ ಹೊತ್ಕೊಂಡು ಇಲ್ಲಿಗೆ ಬಂದುಬಿಡಿ. 5 ನಿಮಿಷದಲ್ಲಿ ಇಲ್ಲಿರ್ತೀರಾ. 10 ರೂಪಾಯಿಗಿಂತ ಜಾಸ್ತಿ ಕೊಡಬೇಡಿ ಆಟೋಗೆ. ಓಕೆ, ಆಯ್ತು ಅಂತ ಫೋನ್ ಕಟ್ ಮಾಡಿದ ರಾಘವ. ನಾನು ಸುಸ್ತಾಗಿ ಕೂತಿದ್ದೆ. ಗಾರ್ಗಿ ಕಂಬಕ್ಕೆ ಹೊರಗಿ ಕಣ್ಣು ಮುಚ್ಚಿ ಗೊರಕೆ ಹೊಡಿತಿದ್ಲು. ಬಹಳ ಸುಸ್ತಾಗಿದ್ಲು ಅನ್ಸುತ್ತೆ. ರಾಘವ ನನ್ನ ಬಳಿಗೆ ಬಂದು ಪಕ್ಕದಲ್ಲಿ ಕುಳಿತು ಕೇಳಿದ. ಈಗೇನ್ ಮಾಡೋದು ಸರ್? ಈ 1 ಗಂಟೆ ಹಿಂದೆ ನಾವು ರಿವೈಂಡ್ ಮಾಡಿ ನೋಡಿದ್ರೆ ನಂಗಂತೂ ಭಯ ಆಗುತ್ತಪ್ಪ. ವಿ ಟುಕ್ ಎ ಲಾಟ್ ಆಫ್ ರಿಸ್ಕ್. ಆ ಗುಹೆಯಲ್ಲಿ ನಮಗೆ ಏನ್ ಬೇಕಾದರೂ ಆಗಬಹುದಿತ್ತು ಅಲ್ವಾ? ದೇವರ ದಯೆಯಿಂದ ಬಚಾವಾಗಿ ಬಂದ್ವಿ ಎಂದ ರಾಘವ. ನಿಧಿ ಹುಡುಕೋದು ಅಂದ್ರೆ ಅಷ್ಟು ಸುಲಭನಾ ರಾಘವ? ಇಂತಹ ಹಲವಾರು ಕಷ್ಟಗಳು ಮುಂದೆ ಬರುತ್ತವೆ. ನಾವು ಅದನ್ನ ಅಡ್ವೆಂಚರ್ ಅಂದ್ಕೊಂಡು ಮುಂದುವರಿಬೇಕು. ನಾನು ಧೈರ್ಯ ತುಂಬುತ್ತಾ ಹೇಳಿದೆ. ಅದು ಸರಿ ಸರ್. ಈಗ ನಾವೇನ್ ಮಾಡಬೇಕು? ನಮಗೆ ಸಿಕ್ಕ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಕ್ಲೂ ತಪ್ಪಿತ್ತಾ? ವಾಸ್ ಇಟ್ ಮಿಸ್ಲೀಡಿಂಗ್? ಕ್ಲೂ ತಪ್ಪಿರಲು ಸಾಧ್ಯ ಇಲ್ಲ. ಆ ಕ್ಲೂ ಅನ್ನು ನಾವು ಓದುವ ಅರ್ಥ ಮಾಡಿಕೊಳ್ಳುವ ರೀತಿ ತಪ್ಪಾಗಿರಬಹುದು. ಅದು ಬಹುಶಃ ಬೇರೆ ಕೆರೆಯ ಬಗ್ಗೆ ಹೇಳಿರಬಹುದು, ಅಥವಾ ತುಂಗಭದ್ರಾ ನದಿ ಬಗ್ಗೆನೂ ಹೇಳಿರಬಹುದು. ಈ ರೀತಿಯಲ್ಲಿ ನಾವು ಡೆಡ್ ಎಂಡ್ ತಲುಪೋದು ಇಂತಹ ಟ್ರೆಜರ್ ಹಂಟ್ಗಳಲ್ಲಿ ಸರ್ವೇ ಸಾಮಾನ್ಯ. ನಾವು ಧೃತಿಗೆಡಬಾರ್ದು ಅಷ್ಟೇ. ನಾವಿಲ್ಲಿಗೆ ಬಂದು ಇನ್ನೂ 2 ದಿನ ಕೂಡ ಕಳೆದಿಲ್ಲ. ಕಾಮ್ ಡೌನ್. ಈಗ ಊಟ ಮಾಡಿ ಆ ಕ್ಲೂ ಅನ್ನ ಮತ್ತೆ ನೋಡೋಣ. ಯಾರು ಗೊತ್ತು, ನಾವು ಸರಿಯಾಗಿ ಬಂದು ನಿಧಿ ಇಲ್ಲೇ ಎಲ್ಲೋ ಇದ್ದಿರಬಹುದು. ಅದನ್ನು ರಕ್ಷಿಸೋದಿಕ್ಕೆ ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರಿಸಿರಬಹುದು. ಹಾಗೆ ಅದಕ್ಕೊಂದು ಸುಳುಹು ಇಟ್ಟಿರಬಹುದು ಎಂದೆ ನಾನು. ಏನೋ ಸರ್, ಇದೆಲ್ಲ ಒಂದು ಕನಸಿನ ಹಾಗಿದೆ ನನಗೆ ಎಂದ ರಾಘವ. ನಾನು ನಕ್ಕು ಎದ್ದು ನಿಂತೆ. ರಾಘವ ಗಾರ್ಗಿ ಭುಜ ಅಲ್ಲಾಡಿಸಿ ಎಬ್ಬಿಸಿದ. ನಾವು ಎದ್ದು ಹೊರಗೆ ಹೊರಟೆವು. ನಾವಿನ್ನೂ ಗುಹೆಯಂತಹ ದೇವಸ್ಥಾನದಲ್ಲಿಯೇ ಇದ್ದೆವು. ಸುತ್ತಮುತ್ತಲೂ ಬಂಡೆಗಳಿಂದ ತುಂಬಿತ್ತು. ನಾವು ಗುಹೆಯ ಆಚೆ ಬಂದು ನೋಡಿದೆವು. ನಾವು ಒಂದು ಪುಟ್ಟ ಗುಡ್ಡದ ಮೇಲೆ ನಿಂತಿದ್ದೆವು. ಆನೆಗುಂದಿಯ ಭವ್ಯವಾದ ಸೌಂದರ್ಯ, ತಂಪಾದ ಗಾಳಿ
ನಮ್ಮನ್ನು ಬೇರೆಯದೇ ಲೋಕಕ್ಕೆ ಕರೆದೊಯ್ದಿತು. ಇಲ್ಲಿಂದ ಎಡಕ್ಕೆ ತಿರುಗಿದರೆ ಅಲ್ಲಿಯೇ ಸುಂದರವಾದ ಪಂಪಾ ಸರೋವರ ಕಾಣುತ್ತಿತ್ತು. ಬಂಡೆಗಳಿಂದ ತುಂಬಿರುವ ಈ ಸ್ಥಳದ ಕೆಳಗೆ ಬೇರೆಯದೇ ಲೋಕ. ಪ್ರತಿಧ್ವನಿಸುವ ಆ ಶಬ್ದಗಾರುಡಿ, ಜ್ವಾಲಾಮುಖಿಯಿಂದ ನುಡುಪಾಗಿದ್ದ ಆ ನೆಲ, ಇವೆಲ್ಲವೂ ಆಶ್ಚರ್ಯವೆನಿಸಿ ಆ ಪ್ರಾಕೃತಿಕ ಸೋಜಿಗಕ್ಕೆ ಮರುಳಾದೆವು. ಬಲಕ್ಕೆ ತಿರುಗಿದರೆ ದೂರದಲ್ಲೆಲ್ಲೋ ಆ ಹಾವಿನ ತಲೆಯಿರುವ ಗುಹೆ ಇರಬಹುದು. ಆದರೆ ಅಂತಹ 10 ಬೆಟ್ಟಗುಡ್ಡಗಳು ನಮ್ಮ ಮುಂದಿದ್ದವು. ನಾವು ಹಾಗೇ ಆ ಗುಡ್ಡ ಇಳಿದು ಕೆಳಗೆ ಬಂದೆವು. ಎತ್ತಿನ ಗಾಡಿಯೊಂದು ಹೋಗುತ್ತಿತ್ತು. ನಾವು ಕೈ ಚಾಚಿ ಪಂಪಾ ಸರೋವರಕ್ಕೆ ಲಿಫ್ಟ್ ಕೊಡಿರೆಂದು ಕೇಳಿದೆವು. ಅದಕ್ಕವನು ಸಂತೋಷದಿಂದ ಒಪ್ಪಿದ. ನಾವು ಹತ್ತಿ ಕುಳಿತೆವು. ಗಾರ್ಗಿಯನ್ನು ನೋಡಿದ ಗಾಡಿ ಹೊಡೆಯುತ್ತಿದ್ದ ಅಜ್ಜ ನನ್ನ ಕಡೆ ತಿರುಗಿ ಹೇಳಿದ, ಮಗಿ ಯಾರು? ನಿಮ್ಮ ಮಗಳಾ ಎಂದ. ನಾನು ನಸುನಕ್ಕೂ ಹೌದು ಎಂಬಂತೆ ತಲೆಯಾಡಿಸಿದೆ. ಎಲ್ಲಿಂದ ಬಂದಿರೋದು? ಬೆಂಗಳೂರಾ? ಕೇಳಿದ. ನಾನು ಮತ್ತೆ ತಲೆಯಾಡಿಸಿದೆ. ಆ ಗುಡಿಯಲ್ಲಿ ಏನಿದೆ ಅಂತ ಹೋಗಿದ್ರಿ? ಯಾವ ದೇವರು ಇಲ್ಲ. ಆ ದೇವರನ್ನ ಎಷ್ಟೋ ವರ್ಷಗಳ ಕೆಳಗೇನೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಪ್ರತಿಷ್ಠಾಪಿಸಿ ಪೂಜೆ ಮಾಡ್ತಾವ್ರೆ. ಅಲ್ಲೋಗಿ ಸಂದಾಗದೆ ಎಂದ ಅಜ್ಜ. ನಾವು ಮುಖ ನೋಡಿಕೊಂಡೆವು. ಆ ದೇವಸ್ಥಾನ ಎಲ್ಲಿದೆ? ಕೇಳಿದ ರಾಘವ. ಹೊಳೆ ದಾಟಿ ಹೋದ್ರೆ ಆ ಕಡೆ ಇದೆ. ಇದು ಗವಿ ರಂಗನಾಥ ಸ್ವಾಮಿ, ಅದು ಬರೀ ರಂಗನಾಥ ಸ್ವಾಮಿ ಎಂದ ಮುದುಕ. ಅಲ್ಲೋದ್ರೆ ಏನಾದರೂ ಸುಳಿವು ಸಿಗಬಹುದಾ? ಉಸುರಿದ ರಾಘವ. ಏನಂದ್ರಿ? ಎಂದು ಕಿವಿ ನೆಟ್ಟಗೆ ಮಾಡಿಕೊಂಡು ಕೇಳ್ದ ಮುದುಕ. ಏನಿಲ್ಲ, ಈ ಗವಿ ರಂಗನಾಥ ಸ್ವಾಮಿಯ ಸ್ಥಳ ಪುರಾಣ ಏನು ಅಂತ ಕೇಳಿದೆ ನಾನು. ರಾಮ ಲಕ್ಷ್ಮಣ ಸೀತಮ್ಮನ ಹುಡುಕೊಂಡು ಈ ಕಾಡಿನಾಗೆ ಬರ್ತಿದ್ರಂತೆ. ಈ ಕಾಡಿನಾಗೆ ಆ ಗುಹೆ ಒಳಗೆ ಒಬ್ಬ ದೊಡ್ಡ ರಾಕ್ಷಸ ಇದ್ದ. ಆ ರಾಕ್ಷಸಂಗೆ ತಲೆನೇ ಇರಲಿಲ್ವಂತೆ. ಅವನ ಹೆಸರು ಕರ್ಬಂದ ಅಂತ. ಅವನ ತಲೆ ಹೋಗಿ ಅವನ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿತ್ತಂತೆ. ಅವನ ಕೈಗಳು ಈ ಕಾಡು ಪೂರ್ತಿ ಚಾಚಿಕೊಂಡಿದ್ವಂತೆ. ಹೊಟ್ಟೆ ಮೇಲೆ ಕಣ್ಣು, ಹೊಟ್ಟೆ ಕೆಳಗೆ ಬಾಯಿ. ಹಿಂಗೆ ಭಯಂಕರವಾಗಿದ್ದಂತೆ ಅವಪ್ಪ. ಹಿಂಗೆ ಬರ್ತಿದ್ರು. ರಾಮನ್ನು ಒಂದು ಕೈನಾಗೆ, ಲಕ್ಷ್ಮಣನ್ನು ಇನ್ನೊಂದು ಕೈನಾಗೆ ಇಟ್ಕೊಂಡು ತಿನ್ನೋಕ್ಕೆ ಹೋದ್ನಂತೆ. ಆಗ ಅಣ್ತಂದಿರು ಕತ್ತಿ ಒರೆಸೆ ಮಾಡಿ ಅವನ ಕೈಗಳನ್ನೇ ಕತ್ತರಿಸ್ಬಿಟ್ರಂತೆ. ಆಗ ಸತ್ತು ಸುಟ್ಟೋಗಿ ದೇವ್ರ ತಲೆ ಮೇಲೆ ಬಂದಂತೆ ಕರ್ಬಂದ. ರಾಮನ್ಗೆ ಅವನು ಹೇಳಿದ್ನಂತೆ, ಇಲ್ಲೇ ಸಬರಿ ಕಾಯ್ತಾ ಅವಳೆ, ಅಲ್ಲೋಗಿ ನಿಂಗೆ ಸುಳುವು ಸೂಕ್ಷ್ಮ ಸಿಗ್ತದೆ ಅಂತ. ರಾಮ ಅಲ್ಲಿ ಪಂಪಾ ಕೆರೆಗೆ ಹೋಗಿ ಸಬರಿನ ಮಾತಾಡಿಸಿ, ಸುಗ್ರೀವನ್ ಹುಡುಕಿ, ವಾಲಿನ ಸಾಯಿಸಿ, ಕೋತಿಗಳನ್ನ ಕರ್ಕೊಂಡು ಸಮುದ್ರ ದಾಟಿ, ರಾವಣನ್ನು ಸಾಯಿಸಿ, ಸೀತಮ್ಮನ ಕರ್ಕೊಂಡು ಅವನ ದೇಶಕ್ಕೆ ಹೋದನಂತೆ. ಅಷ್ಟು ಇದ್ರ ಕತೆ. ಅರ್ಧ ರಾಮಾಯಣವೇ ಹೇಳಿ ಮುಗಿಸಿದ್ದ ಮುದುಕ. ಅವನು ಹೇಳಿದ ರಾಕ್ಷಸ ಕಬಂಧ. ವಿಶ್ವಾಸು ಅನ್ನೋ ಗಂಧರ್ವ ಅಷ್ಟವಕ್ರ ಅನ್ನೋ ಋಷಿಯನ್ನ ಅಣಕಿಸಿದಾಗ ಅವನಿಗೆ ಶಾಪ ಕೊಟ್ಟು ಅಜ್ಜ ವರ್ಣಿಸಿದ ರೀತಿ ರಾಕ್ಷಸನಾದ. ಅವನನ್ನ ಕೊಂದು ರಾಮನೇ ಅವನ ಅಂತ್ಯ ಸಂಸ್ಕಾರ ಮಾಡಿ ಅವನ ಶಾಪ ವಿಮೋಚನೆ ಮಾಡಿದ್ದಂತೆ. ರಾಮನು ಕೂಡ ಸೀತೆ ಎಂಬ ನಿಧಿ ಹುಡುಕಲು ಹೋಗಿ ಜಟಾಯು ಬಳಿ ಕ್ಲೂ ತಗೊಂಡು ಮಾತಂಗ ಪರ್ವತಕ್ಕೆ ಬಂದು ಕಬಂಧನಿಂದ ಶಬರಿ ಬಳಿ ಹೋಗಿ ಅಲ್ಲಿಂದ ಸುಗ್ರೀವನ ಬಳಿ ಹೋಗಿ ಅಲ್ಲಿಂದ ಹನುಮನ ಸಂಗ ಮಾಡಿ ಸ್ವಯಂ ಪ್ರಭೆ ಸಿಕ್ಕಿ ಸಂಪಾತಿಯನ್ನ ಸಂಧಿಸಿ ಲಂಕೆಯ ಅಡ್ರೆಸ್ ಪತ್ತೆ ಮಾಡಿ ಸೈನ್ಯ ಕಟ್ಕೊಂಡು ಸೇತುವೆ ಕಟ್ಟಿ ಯುದ್ಧ ಮಾಡಿ ಕೊನೆಗೆ ವಿಭೀಷಣ ಕೊಟ್ಟ ಸುಳುಹಿನಿಂದಲೇ ರಾವಣನ ಹೊಟ್ಟೆಗೆ ಗುರಿ ಇಟ್ಟುಕೊಂಡು ಸೀತೆಯನ್ನು ಕರೆದುಕೊಂಡು ಹೋಗ್ತಾನೆ. ರಾಮಾಯಣನೂ ಒಂಥರ ಟ್ರೆಜರ್ ಹಂಟ್ ಕತೆನೇ ಆಯ್ತಲ್ಲ. ಹಾಗಾದ್ರೆ ಆ ರಾಕ್ಷಸ ಇದ್ ಗುಹೆನಾ ಇದು? ಕೇಳಿದಳು ಗಾರ್ಗಿ. ಹ್ಞೂ ಅಂತೀನಿ. ಆಗ ದೊಡ್ಡದಾಗಿದ್ದ ಗುಹೆ ಬರ್ತಾ ಬರ್ತಾ ಸಣ್ಣಾಗಿ ಇಷ್ಟಾಗದೆ. ಈಗ ಎಲ್ಲ ಹಂಗೆ ಅಲ್ವಾ? ಮನ್ಸನು ಆಕಾಶದ ಎತ್ತರ ಇದ್ದಂತೆ. ಬರ್ತಾ ಬರ್ತಾ ಹಿಂಗೆ ಸಣ್ಣಾಗಿ ಬಿಟ್ವಿ. ಎಲ್ಲ ದೇವರಾಟ. ನಿಟ್ಟುಸಿರು ಬಿಟ್ಟ ಅಜ್ಜ. ಅಲ್ಲ ತಾತ, ರಾಮ ಕೊಂದ್ರೆ ರಾಮನ್ ದೇವಸ್ಥಾನ ಇರಬೇಕಿತ್ತು, ಆದ್ರೆ ರಂಗನಾಥನ್ ದೇವಸ್ಥಾನ ಯಾಕಿದೆ ಅಂತ ಕಿಚಾಯಿಸ್ದೆ ನಾನು.
ರಾಮನೂ ಅವನೇ, ರಂಗನೂ ಅವನೇ ಅಲ್ವರಾ? ಕರಬಂದನ್ ಸುಟ್ಟಾಗ ಅವನು ಚಿನ್ನದ ಬೂದಿಯಾಗಿ ಬೂದಿ ಊರೆಲ್ಲ ಹರಡ್ಕೊಂತಂತೆ. ಅದಕ್ಕೆ ಪರಮಾತ್ಮ ಬೂದಿನ ಸೇರ್ನಾಗೆ ತುಂಬಿಕೊಂಡು ಸೇರ್ನ ತಲೆ ಕೆಳಗಿಟ್ಕೊಂಡು ಮಲಗಿಬಿಟ್ಟವನೆ. ನನ್ನ ಮಡಿಲ ಚಿನ್ನನೆಲ್ಲ ಹಿಂಗೇ ಇಟ್ಕೊಂಡ್ರೆ ನನ್ನ ಮಕ್ಕಳಿಗೆ ಮೋಸ ಆಗಲ್ವಾ? ದಯವಿಟ್ಟು ಕೊಟ್ಬಿಡು ಭಗವಂತ ಅಂತ ಕಾಲಿಗೆ ಬಿದ್ದು ಗೋಗರ್ದಳಂತೆ ಭೂತಾಯಿ. ಅದಕ್ಕೆ ನಾರಾಯಣ, ಚಿನ್ನ ಬೇಕನ್ನೋರು ನನ್ನ ಹೆಂಡ್ತಿ ಲಕ್ಷ್ಮಿನ ಕೇಳ್ಕೊಳ್ಳಿ, ಅವಳು ಸೇರ್ನಾಗಿನ ಚಿನ್ನನ ಬಿಂದಿಗೆಯಲ್ಲಿ ತುಂಬಿ ಕೊಡ್ತಾಳೆ ಅಂತಂದಂತೆ ಭಗವಂತ. ಅದಕ್ಕೆ ಕಾಲತ್ರನೇ ಕುಂತವ್ರೆ ಭೂತಾಯಿ ಲಕ್ಷ್ಮವ್ವ. ಹಂಗಾಗಿ ಅಲ್ಲಿ ಗವಿರಂಗಪ್ಪ ಕುಂತ. ಅವನು ಇಲ್ಲಿರೋ ತನಕ ಹಂಪೀಲಿ ಸಮೃದ್ಧಿ ಇತ್ತಂತೆ. ಇಲ್ಲಿ ಜನನು ಸೇರ್ನಾಗೆ ಚಿನ್ನ ಬೆಳ್ಳಿ ತೂಗಿ ಕೊಡ್ತಿದ್ರಂತೆ. ಅದೇನಾತೋ ಏನೋ ರಂಗಪ್ಪನ್ನ ಇಲ್ಲಿಂದ ಎತ್ತಿ ಒಳೆ ಆಚೆ ಇಟ್ಟರು. ಹಂಪಿ ಸುಡ್ಗಾಡಾಗೋಯ್ತು. ಸಾಬ್ರು ಬಂದು ಕೊಳ್ಳೆ ಹೊಡೆದು ದೇವರನ್ನೆಲ್ಲ ಒಡೆದಾಕಿ ಚಿನ್ನನೂ ಸಿಗದೆ ಪೆಚ್ಚು ಮೊರೆ ಹಾಕ್ಕೊಂಡು ಊರು ಬಿಟ್ಟು ಹೋದ್ರಂತೆ. ರಂಗಪ್ಪನ ಸೇರಿನಿಂದ ಬಿದ್ದು ನೆಲಸಮ ಆಗಿರೋ ಆ ಚಿನ್ನ ಎಲ್ಲೈತೋ ಏನೋ ಯಾರಿಗೂ ಗೊತ್ತಿಲ್ಲ. ರಂಗನಾಥ ಸ್ವಾಮಿ ವಿಷ್ಣುವಿನ ವಿಶೇಷ ಅವತಾರ ಏನೂ ಅಲ್ಲ. ಜಗದಾದಿಯಲ್ಲಿ ಉದ್ಭವಿಸಿ ಅನಂತಶೇಷನನ್ನು ಪಳಗಿಸಿ ಅವನ ಮೇಲೆ ಮಲಗಿ ಶ್ರೀದೇವಿ ಭೂದೇವಿಯನ್ನು ಸೃಷ್ಟಿಸಿ ಹೊಕ್ಕಳನಿಂದ ಚತುರ್ಮುಖ ಬ್ರಹ್ಮನಿಗೆ ಜನ್ಮ ನೀಡಿದ ಆ ಆದಿನಾರಾಯಣನೇ ರಂಗನಾಥ. ಅಷ್ಟೇ ಕತೆ, ಇನ್ಯಾವ ಕಥೆನೂ ಪುರಾಣಗಳಲ್ಲಿ ಇಲ್ಲ. ಇಂತಹ ಆದಿಮೂಲನಿಗೂ ಒಂದು ಸ್ವಾರಸ್ಯಕರವಾದ ಕಥೆಯನ್ನು ಕೊಟ್ಟು ಅದು ಜನಜೀವನಕ್ಕೆ ಹತ್ತಿರವಾಗಿಸಿ ದೇವರನ್ನು ಲೌಕಿಕವಾಗಿ ತೆರೆದಿಡುವಂತಹ ಅದ್ಭುತವಾದ ಆವರಣವೇ ಈ ಜಾನಪದ ಸಾಹಿತ್ಯ. ಅಂತಹ ಶಕ್ತಿ ಇರುವುದು ಜಾನಪದಕ್ಕೆ ಮಾತ್ರ. ಒಂದು ರೀತಿಯಲ್ಲಿ ವೇದಗಳು ಜಾನಪದವಿದ್ದಂತೆಯೇ ಅಲ್ವೇ? ಅದಕ್ಕೂ ಬರವಣಿಗೆ ಇಲ್ಲ, ಇದಕ್ಕೂ ಬರವಣಿಗೆ ಇಲ್ಲ. ಅದು ಶ್ರುತಿಯೇ, ಇದು ಶ್ರುತಿಯೇ. ಅದು ಗುರು ಪರಂಪರಾಗತವಾಗಿ ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಜ್ಞಾನಸುಧೆ, ಇದು ವಂಶ ಪಾರಂಪರ್ಯವಾಗಿ ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಕಾವ್ಯಸುಧೆ. ರಾಮಾಯಣದ ಕಬಂಧನಿಗೂ ಕ್ಷೀರ ಸಮುದ್ರದ ವಿಷ್ಣುವಿಗೂ ಇಲ್ಲದ ಸಂಬಂಧವನ್ನು ಕಟ್ಟಿ ಪ್ರಮುಖವಾದ ಯಾವುದೋ ಸತ್ಯವನ್ನು ಎಲ್ಲರಿಗೂ ತಿಳಿಯದ ಹಾಗೆ ಮುಚ್ಚಿಡಲು ಅಥವಾ ದಾರಿ ತಪ್ಪಿಸೋ ಮಾಧ್ಯಮವೂ ಇರಬಹುದು. ಅಥವಾ ಕೆಲವರಿಗೆ ಮಾತ್ರ ತಿಳಿಯೋ ಹಾಗೆ ಸತ್ಯವೊಂದನ್ನು ಶಬ್ದಗಳಲ್ಲಿ ಬಚ್ಚಿಟ್ಟು ಸಲ್ಲುವವರಿಗೆ ತಲುಪಿಸುವಂತಹ ಮಾಧ್ಯಮವೂ ಆಗಿರಬಹುದು. ಎಂತಹ ಅದ್ಭುತ ಚಿಂತನೆ ನಮ್ಮ ಪೂರ್ವಿಕರದ್ದು. ಎಲ್ಲರೂ ಕಣ್ಣು ಬಾಯಿ ಬಿಟ್ಕೊಂಡು ಅಜ್ಜನ ಕಥೆಯನ್ನೇ ಕೇಳುತ್ತಿದ್ದೆವು. ಅರೆ, ಇದನ್ನ ನಿಂಗೆ ಯಾರು ಹೇಳಿದ್ರು ತಾತ? ನಗುತ್ತಾ ಕೇಳಿದ ರಾಘವ. ನಮ್ಮಜ್ಜಿ ರಾಮಣ್ಯನ ಹಾಡಿನಲ್ಲಿ ಹೇಳ್ತಾ ಇದ್ಲು. ಅದರಲ್ಲಿ ಇದೂ ಬರ್ತದೆ. ಏನ್ ಹಾಡಜ್ಜ ಅದು? ನಿಂಗೆ ಬರುತ್ತಾ? ಕೇಳ್ದೆ ನಾನು. ಬರ್ತಿತ್ತು, ಈಗ ವಯಸ್ಸಾಗಿ ಕೆಪ್ತಿ ಹೋಗದೆ. ನನ್ನ ಮಗಳಿಗೆ ಗೊತ್ತದೆ ಈಗಲೂ. ಅವಳನ್ನ ಕೇಳಿದ್ರೆ ಗೊತ್ತಾಯ್ತದೆ. ಅವರು ಎಲ್ಲಿ ಸಿಗ್ತಾರೆ? ಉತ್ಸಾಹದಿಂದ ಕೇಳಿದೆ ನಾನು. ರಾಘವ ನನ್ನ ದುರುದುರು ನೋಡುತ್ತಿದ್ದ. ನಾನು ಯಾವುದೋ ಜಾನಪದ ಸಾಹಿತ್ಯದ ರಿಸರ್ಚ್ ಮಾಡೋದಕ್ಕೆ ಕೇಳೋ ಹಾಗಿತ್ತು. ಈಗ ಅವಳ ಮನೆಯಿಂದನೇ ಬರ್ತಾ ಇವನಿ. ಇಲ್ಲೇ ಹಿಂದೆ 2 ಮೈಲಿ ಹೋದ್ರೆ ಒನಕೆ ಕಿಂಡಿ ಹತ್ರನೇ ಅದೇ ಅವರ ತಾಂಡ್ಯ ಅಂದ ಅಜ್ಜ. ನವೀನ್, ಯಾತಕ್ಕಿವೆಲ್ಲ? ಕೇಳ್ದ ರಾಘವ. ಐ ಟೆಲ್ ಯು ಲೇಟರ್ ಎಂದೆ ನಾನು. ಅವರ ಬಾಯಲ್ಲಿ ಕೇಳಿಸ್ತೀಯ ತಾತ ಒಂದ್ಸರಿ? ಆಸೆಯಿಂದ ಕೇಳಿದೆ ನಾನು. ಸ್ವಲ್ಪ ಹೊತ್ತು ಯೋಚಿಸಿ, ಮಗಳ ಮನೆಯಿಂದ ಬಂದರೆ ಮತ್ತೆ ಹೋಗ್ಬಾರ್ದು ನಮ್ಮ ಕಡೆ. ನಾನು ಇವತ್ತೇ ಅಲ್ಲಿಂದ ಬಂದೀವ್ನಿ. ನಾಳೆ ಬಂದರೆ ಕರ್ಕೊಂಡು ಹೋಯ್ತೀನಿ ಅಂದ ತಾತ. ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋದಕ್ಕೆ ನಾಳೆವರೆಗೂ ಕಾಯ್ಬೇಕಲ್ಲ ಅಂತ ಬೇಜಾರಾಯ್ತು ನನಗೆ. ಸಿಗೋದಿದ್ರೆ ಇಲ್ಲೇ ನಾಳೆ ಸಿಗಿ, ಮುಂಜಾವಿಗೆ ಬತ್ತೀನಿ ಬೇಕಾದ್ರೆ. ಈಗ ಕೆರೆ ಬಂತು, ಇಳಿರಿ ಅಂದ ಅಜ್ಜ. ಕತೆಯಲ್ಲಿ ಮುಳುಗು ಹೋಗಿದ್ದ ನಮಗೆ ದಾರಿಯ ಅಕ್ಕಪಕ್ಕದ ಪರಿವೇ ಇರಲಿಲ್ಲ. ಅಲ್ಲೇ ಮರದ ಕೆಳಗೆ ಕೂತಿದ್ದ ಸಮೀರ ಓಡ್ ಬಂದ. ಏನ್ ಸಾರ್, ಆಟೋಲಿ ಬರ್ತೀರಾ ಅಂದ್ರೆ ಎತ್ತಿನ ಗಾಡಿಲಿ ಬಂದಿದ್ದೀರಾ? ಅದು ತಾತನ ಗಾಡಿಲಿ ಅಂದ ಸಮೀರ. ಓ, ನಿಂಗೆ ತಾತ ಗೊತ್ತಾ? ಕೇಳಿದೆ ನಾನು. ನಾವೆಲ್ಲ ಒಂದೇ ಹಳ್ಳಿಲಿ ವಾಸ ಮಾಡೋದು ಸಾರ್, ಹುಟ್ಟದಾಗಿಂದಾನೆ ಗೊತ್ತು ಇವರು ಅಂದ ಸಮೀರ. ಯಾರೋ ನೀನು?
ಓ, ನಮ್ಮ ರಂಜಾನಮ್ಮನ ಅಳಿಯ ಅಲ್ವೇನೋ ನೀನು? ಲೇ, ಇವರಿಗೆ ಎಂಟಿ ಮನೆಗಂತೆ ಕರ್ಕೊಂಡೋಗ್ಲಾ? ರಾಮಣ್ಣ ಕೇಳ್ಬೇಕಂತೆ. ಆಜ್ಞೆ ನೀಡಿದ ಅಜ್ಜ. ಓ, ಈ ತಾತ ನಿಮ್ ತಲೆಯನ್ನ ಚೆನ್ನಾಗಿ ತಿಂದ ಅನ್ಸುತ್ತೆ. ಕಿಚಾಯಿಸಿದ ಸಮೀರ. ಸುಳ್ಳು ಮಗನ್ ತಂದು ಅವರೇ ಕೇಳಿದ್ರು ಅಂತ ಹೇಳ್ದೆ. ನಿನ್ನ ನಾಳೆ ತಂದು. ಪ್ರೀತಿಯಿಂದ ಗದರಿದ ತಾತ. ಇಲ್ಲ, ತುಂಬಾ ಚೆನ್ನಾಗ್ ಕತೆ ಹೇಳಿದ್ರು. ನಮಗೂ ತುಂಬಾ ಇಂಟ್ರೆಸ್ಟ್ ಬಂತು. ಅದಕ್ಕೆ ಪೂರ್ತಿ ಕತೆ ಕೇಳೋಣ ಅಂತ. ಕರ್ಕೊಂಡ್ ಹೋಗೋ ಸಮೀರಾ. ಸಲುಗೆಯಿಂದ ಕೇಳದ್ಲು ಗಾರ್ಗಿ. ಲೇ, ಮಗಿ ಅಷ್ಟು ಕೇಳ್ತಿದೆ, ಹೋಗ್ಬಾರಲ್ಲ ಗಬ್ಸಳೆ ಮಗನೇ. ದಬಾಯಿಸಿದ ತಾತ. ಆಯ್ತು ಸಾರ್, ಊಟ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಆಯ್ತಾ? ನಿಮ್ಮನ್ನ ಕಾದು ಕಾದು ಹೊಟ್ಟೆ ಹೊಸಿತಾ ಇದೆ. ಹಾಗೆ ನಿಮಗೆ ಒನಕೆ ಕಿಂಡಿನೂ ತೋರಿಸ್ತೀನಿ, ಬನ್ನಿ ಊಟಕ್ಕೆ ಹೋಗೋಣ ಎಂದ. ನಾವು ಅಜ್ಜನಿಗೆ ನಮಸ್ಕರಿಸಿ ಅಲ್ಲೇ ಇದ್ದ ಹೋಟೆಲ್ಗೆ ನಡೆದೆವು.